ನನ್ನ ಊಹೆಯಂತೆ ಮದುವೆಯಾದ 2 ತಿಂಗಳ ನಂತರ ಸಾಕ್ಷಿಯವರು ನನ್ನ ಬಳಿ ನೇರವಾಗಿ ಕೇಳಿಬಿಟ್ಟರು. ಅಂದು, ನವನೀತ್, 1 ನಿಮಿಷ ನಿಮ್ಮ ಜೊತೆ ಮಾತಾಡ್ಬೇಕು ಎಂದಳು. ಅದಾಗಲೇ ಅವನ ಎದೆಯಲ್ಲಿ ನಡುಕ ಶುರುವಾಯಿತು. ಇಷ್ಟು ದಿನದಿಂದಲೂ ಮೌನವಾಗಿದ್ದವಳು ಇವತ್ತು ಮಾತಾಡ್ಬೇಕು ಅಂದ್ರೆ ಏನು ಮಾತನಾಡುತ್ತಾಳೆ ಎನ್ನುವ ಯೋಚನೆ ಕೂಡ ಶುರುವಾಯಿತು. ಏನು ಮಾತಾಡ್ಬೇಕು? ನನಗೆ ನಿದ್ದೆ ಬರುತ್ತಿದೆ, ನಾನು ಮಲಗ್ತೀನಿ ಎಂದು ಮತ್ತೆ ಮಲಗಲು ಹೋದನು. ಆದರೂ ಬಿಡದೆ ಅವನ ಕೈ ಹಿಡಿದು ನಿಲ್ಲಿಸಿದವಳು ಅವನ ಎದುರಿಗೆ ನಿಂತು, ನಾನು ನಿಮಗೆ ಏನಾಗ್ಬೇಕು ಎಂದಳು. ಅವಳ ನೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದವನು, ಹೆಂಡತಿ ಎಂದು ನಡುಗುವ ಸ್ವರದಲ್ಲಿಯೇ ಹೇಳಿದನು. ಪರವಾಗಿಲ್ಲ, ಹೆಂಡತಿ ಎನ್ನುವುದು ನೆನಪಿದೆ. ಹಾಗಾದ್ರೆ ಹೆಂಡತಿಗೆ ನೀಡುವ ಸ್ಥಾನವನ್ನು ನೀವು ನೀಡುತ್ತಿದ್ದೀರಾ ಎಂದಳು. ಖಂಡಿತ ಈ ಮನೆಯಲ್ಲಿ ನಿಮಗೆ ಸಿಗಬೇಕಾದ ಸ್ಥಾನ ಸಿಗುತ್ತದೆ. ಈ ಮನೆಯಲ್ಲಿ ನಿಮಗೇನು ತೊಂದರೆ ಆಗಿದೆ? ಆಗಲೂ ಕೂಡ ಅಂಜಿಕೆಯಲ್ಲಿ ಕೇಳಿದನು. ಈ ಮನೆಯಲ್ಲಿ ನನಗೆ ಏನೂ ಕಡಿಮೆಯಾಗಿಲ್ಲ. 3 ಹೊತ್ತು ಊಟ ಸಿಗುತ್ತಿದೆ, ತೊಡಲು ಚಂದದ ಬಟ್ಟೆಗಳಿವೆ. ಆದ್ರೆ ಮೇನ್ ಸಿಗಬೇಕಾಗಿರುವುದು ಗಂಡನ ಪ್ರೀತಿ. ಅದು ಸಿಗ್ತಿಲ್ಲ. ನಾನು ಮದುವೆಯಾದ ದಿನದಿಂದಲೂ ನೋಡುತ್ತಿದ್ದೇನೆ, ನನ್ನನ್ನು ನೇರವಾಗಿ ನೋಡುವುದಿಲ್ಲ, ನನ್ನ ಎದುರಿಗೆ ನಿಂತು ಗಂಡ ಎನ್ನುವ ಅಧಿಕಾರದಲ್ಲಿ ಮಾತನಾಡುವುದಿಲ್ಲ. ಏನಾಗಿದೆ ನಿಮಗೆ? ನಾನು ನಿಮಗೆ ಇಷ್ಟ ಇಲ್ಲ ಎಂದರೆ ಅದನ್ನು ನೇರವಾಗಿ ಹೇಳಬಹುದಲ್ಲ ಎಂದು ಸಾಕ್ಷಿ ಮಾತನಾಡುತ್ತಿದ್ದರೆ ನವನೀತ್ ಮಾತ್ರ ಚಡಪಡಿಕೆಯಲ್ಲಿ ನಿಂತಿದ್ದನು. ಅವನ ಮೌನವನ್ನು ನೋಡಿದವಳು, ನಿಮ್ಮ ಇಷ್ಟು ದಿನದ ನಡವಳಿಕೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಎಂದು ತಿಳಿದಿದ್ದೀನಿ. ಖಂಡಿತ ನಿಮ್ಮಿಬ್ಬರ ಮಧ್ಯ ನಾನು ಬರುವುದಿಲ್ಲ. ಇನ್ನೊಬ್ಬರ ಪ್ರೀತಿಯನ್ನು ಕಸಿದುಕೊಳ್ಳುವಷ್ಟು ಕೆಟ್ಟವಳಲ್ಲ ನಾನು. ನೋಡಿ, ಆ ಹುಡುಗಿಯನ್ನು ಕರೆದುಕೊಂಡು ಬನ್ನಿ. ನಿಮ್ಮ ಅಪ್ಪ ಅಮ್ಮನ ಬಳಿ ನಾನೇ ಮಾತನಾಡುತ್ತೇನೆ. ನಿಮ್ಮಿಬ್ಬರಿಗೂ ಮದುವೆ ಮಾಡುವ ಹಾಗೆ ಮಾಡ್ತೀನಿ. ಖಂಡಿತ ನಾನು ನಿಮ್ಮಿಬ್ಬರ ಮಧ್ಯ ಈ ಮನೆಯಲ್ಲಿ ಇರುವುದಿಲ್ಲ. ನಾನು ಮನೆ ಬಿಟ್ಟು ಹೋಗ್ತೀನಿ ಎಂದಳು. ಅವಳ ಒಳ್ಳೆಯತನವನ್ನು ನೋಡಿ ನವನೀತನ ಬಾಯಿ ಕಟ್ಟಿತು. ಈ ಹುಡುಗಿ ಯಾಕಿಷ್ಟು ಒಳ್ಳೆಯವಳು ಎಂದು ಯೋಚಿಸತೊಡಗಿದನು. ಹಾಗೆ ಇಂತಹ ಒಳ್ಳೆಯ ಹುಡುಗಿಗೆ ನಾನು ಮೋಸ ಮಾಡಿದ್ದೀನಲ್ಲ ಎಂದು ನೊಂದುಕೊಂಡವನು ಒಡನೆಯೇ ನನ್ನನ್ನು ಕ್ಷಮಿಸಿ ಎಂದು ಅವಳ ಕಾಲು ಹಿಡಿದು ಬಿಟ್ಟನು. ನವನೀತ್ ಕಾಲು ಹಿಡಿಯುತ್ತಿದ್ದ ಹಾಗೆ ಹೆದರಿದವಳು, ಇದೇನು ಮಾಡ್ತಿದ್ದೀರಾ? ನನ್ನ ಕಾಲು ಬಿಡಿ ಎಂದು ಕೆಳಬಾಗಿ ಅವನು ಹಿಡಿದಿದ್ದ ಕಾಲನ್ನು ಬಿಡಿಸಿಕೊಂಡು ಹಿಂದೆ ಸರಿದು ನಿಂತಳು. ನವನೀತ್, ಇದೇನು ಮಾಡುತ್ತಿದ್ದೀರಾ ನೀವು? ಗಂಡನಾಗಿ ನೀವು ಹೇಗೆ ಕಾಲು ಹಿಡಿಯಲು ತಪ್ಪು ಎಂದಳು ಅನುಮಾನದಲ್ಲಿ. ಇಲ್ಲ ಸಾಕ್ಷಿ, ನಿಮ್ಮಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿಗೆ ಗಂಡನಾಗುವ ಯೋಗ್ಯತೆ ನನಗಿಲ್ಲ. ನಿಮಗೆ ಬಹಳ ಅನ್ಯಾಯ ಮಾಡಿದೆ, ದ್ರೋಹ ಮಾಡಿದೆ. ನೀವು ಎಂದಿಗೂ ಕ್ಷಮಿಸಲಾರದಂತಹ ತಪ್ಪು ಮಾಡಿದೆ. ನಿಮ್ಮ ಬಳಿ ಕ್ಷಮೆ ಕೇಳಲು ಕೂಡ ಅರ್ಹನಾದ ವ್ಯಕ್ತಿ ಅಲ್ಲ ನಾನು ಎಂದು ಮಂಡಿಗಾಲಿನಲ್ಲಿ ಕುಳಿತು ಅವಳ ಮುಂದೆ ಕೈ ಮುಗಿದು ಅಳುತ್ತಾ ಹೇಳಿದನು. ಅವನ ಈ ರೀತಿಯ ಮಾತುಗಳನ್ನು ಕೇಳಿದವಳಿಗೆ ಅವನಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ, ಬೇರೆ ಹುಡುಗಿಯ ಮೇಲೆ ಇದೆ ಎನ್ನುವ ಅನುಮಾನ ಅವಳಿಗೆ ಈಗ ನಿಜ ಎನಿಸಿತು. ನೋಡಿ ನವನೀತ್, ನಿಮ್ಮಿಂದ ನನಗೆ ಅನ್ಯಾಯವಾಯಿತು ಎಂದು ನಾನು ಎಂದಿಗೂ ಹೇಳುವುದಿಲ್ಲ. ಹೇಳಿದ್ನಲ್ಲ, ನಾನೇ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಆ ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಎಂದಳು. ಈಗಲೂ ಅವನ ಮನದಲ್ಲಿ ಏನಿದೆ ಎಂದು ತಿಳಿಯದೆ ಮಾತನಾಡಿದಳು. ಇಲ್ಲ ಸಾಕ್ಷಿ, ನೀವು ಹೇಳಿದ ಹಾಗೆ ನಾನು ಯಾವ ಹುಡುಗಿಯನ್ನು ಪ್ರೀತಿಸುತ್ತಿಲ್ಲ ಎನ್ನುವ ಮಾತನ್ನು ಕೇಳಿ ಸಾಕ್ಷಿಗೆ ಆಶ್ಚರ್ಯವಾಯಿತು. ಪ್ರೀತಿಸುತ್ತಿಲ್ಲ ಎಂದ ಮೇಲೆ ತನ್ನಿಂದ ಯಾಕೆ ದೂರ ಉಳಿದಿದ್ದಾರೆ ಎನ್ನುವ ಪ್ರಶ್ನೆ ಅವಳಲ್ಲೇ ಮೂಡಿತು. ನವನೀತ್, ನೀವು ಬೇರೆ ಹುಡುಗಿಯನ್ನು ಪ್ರೀತಿಸುತ್ತಿಲ್ಲ ಎಂದ ಮೇಲೆ ನನಗೆ ಹೇಗೆ ಅನ್ಯಾಯ ಮಾಡಿದ ಹಾಗೆ ಆಗುತ್ತೆ? ನೀವು ಏನು ಮಾತನಾಡುತ್ತಿದ್ದೀರಾ ಎನ್ನುವುದು ನನಗೆ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ಈಗ ಏನಾಗಿದೆ ಎಂದು ಈ ರೀತಿ ಅಳುತ್ತಿದ್ದೀರಾ ಎಂದಳು. ಅವನ ಅಳುವನ್ನು ಇವಳಿಂದ ನೋಡಲು ಆಗುತ್ತಿಲ್ಲ. ನನಗೆ ಗೊತ್ತು ಸಾಕ್ಷಿ, ನಾನು ಸತ್ಯ ಹೇಳಿದ ಮೇಲೆ ನೀವು ನಿಜವಾಗಿಯೂ ನನ್ನನ್ನು ಕ್ಷಮಿಸುವುದಿಲ್ಲ. ಹಾಗೆ ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರುವುದಿಲ್ಲ. ನನ್ನ ಮುಖಕ್ಕೆ ಚೀಮಾರಿ ಹಾಕಿ ಇಲ್ಲಿಂದ ಹೊರಟು ಹೋಗ್ತೀರಾ. ಅದಕ್ಕೆ ಈಗಲೇ ಕ್ಷಮೆ ಕೇಳುತ್ತಿದ್ದೇನೆ ಎಂದನು. ನೋಡಿ, ಒಗಟಿನ ರೀತಿ ಮಾತಾಡ್ಬೇಡಿ, ಅದೇನು ಸತ್ಯ ಹೇಳಿ ಎಂದಳು ಕೋಪದಲ್ಲಿ. ನಾನು ಗಂಡಸಲ್ಲ ಎಂದನು. ಇದೊಂದು ಪದವನ್ನು ಹೇಳುವಾಗ ಪಾತಾಳಕ್ಕೆ ಕುಸಿದು ಹೋದನು. ಅದೊಂದು ಪದವನ್ನು ಹೇಳುವಾಗ ಈ ಕ್ಷಣವೇ ತನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಾರದ ಎನಿಸಿತು. ನವನೀತನ ಮಾತು ಕೇಳಿ ಸಾಕ್ಷಿಗೆ ಆಕಾಶವೇ ಕಳಚಿ ತನ್ನ ತಲೆಯ ಮೇಲೆ ಬಿದ್ದಂತಹ ಅನುಭವವಾಯಿತು. ಭೂಮಿಯನ್ನು ಮೆಟ್ಟಿ ನಿಂತಿದ್ದ ಕಾಲುಗಳು ಕೇಳಿದ ವಿಷಯವನ್ನು ಸಹಿಸಲಾಗದೆ ನಡುಗಲಾರಂಭಿಸಿದವು. ನಿಲ್ಲಲು ಶಕ್ತಿ ಇಲ್ಲದೆ ಹಿಂದೆ ಹೋಗಿ ಗೋಡೆಯನ್ನು ಆಸರೆಗಾಗಿ ಹಿಡಿದಳು. ಅದಾಗಲೇ ಮುಖದ ಮೇಲೆ ಬೆವರ ಹನಿಗಳು ಮೂಡಿದವು. ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಹೇಳದೆ ಕೇಳದೆ ಕಣ್ಣಿನಿಂದ ನೀರು ಇಳಿದಿದ್ದವು.
ಒಡನೆಯೇ ಅಲ್ಲಿಯೇ ಕುಸಿದು ಕುಳಿತು ಜೋರಾಗಿ ಅಳಲು ಶುರು ಮಾಡಿದಳು. ನಂತರ ತನ್ನ ನಡೆಗೆ ತಾನೇ ಎಚ್ಚೆತ್ತವಳು ತಾನು ಏನು ಮಾಡುತ್ತಿದ್ದೀನಿ ಎನ್ನುವುದನ್ನು ನೆನೆದು ಬಾಯಿಗೆ ಕೈ ಅಡ್ಡ ಇರಿಸಿ ಅಳತೊಡಗಿದಳು. ಅವಳ ಸ್ಥಿತಿ, ಅವಳ ಅಳುವನ್ನು ನೋಡಿದ ನವನೀತನಿಗೆ ಕರುಳು ಕಿತ್ತು ಬಂದ ಹಾಗೆ ಆಗಿತ್ತು. ಕುಳಿತಲ್ಲಿಂದ ಎದ್ದು ಸಾಕ್ಷಿ ಕುಳಿತಿದ್ದ ಬಳಿಗೆ ಬಂದು ತಾನೂ ಕೂಡ ಅವಳ ಸಮಕ್ಕೆ ಕುಳಿತು ಅವಳ ಕಾಲು ಹಿಡಿದವನು, ಅದಕ್ಕೆ ಸಾಕ್ಷಿ, ನಾನು ನಿಮಗೆ ಮೋಸ ಮಾಡಿದೆ, ದ್ರೋಹ ಮಾಡಿದೆ ಎಂದು ಹೇಳಿದ್ದು. ನೋಡಿ ಸಾಕ್ಷಿ, ಮದುವೆಗೂ ಮುಂಚೆ ಈ ವಿಷಯವನ್ನು ಎಲ್ಲರಿಗೂ ಹೇಳಿ ಮದುವೆಯನ್ನು ತಡೆಯಬಹುದಿತ್ತು. ಆದ್ರೆ ನಾನು ಹೀಗೆ ಎಂದು ತಿಳಿದರೆ ಎಲ್ಲರೂ ನನ್ನನ್ನು ನೋಡುವ ರೀತಿ ಬದಲಾಗುತ್ತದೆ, ಸಮಾಜದಲ್ಲಿ ನನಗೆ ಅವಮಾನವಾಗುತ್ತದೆ ಎಂದು ಹೆದರಿ ಈ ವಿಷಯವನ್ನು ಎಲ್ಲರಿಂದ ಮುಚ್ಚಿಟ್ಟಿದ್ದೆ. ನನಗೆ ಗೊತ್ತು, ನಾನು ಮುಚ್ಚಿಟ್ಟ ಒಂದು ವಿಷಯದಿಂದ ನಿಮಗೆ ಎಷ್ಟು ನೋವಾಗಿದೆ ಎಂದು. ಬಹಳ ದೊಡ್ಡ ತಪ್ಪು ಮಾಡಿದೆ ಸಾಕ್ಷಿ. ಅದು ನೀವು ಕ್ಷಮಿಸಲಾರದಂತಹ ತಪ್ಪು. ಇಲ್ಲ, ನನ್ನಿಂದ ನೀವು ನೋವು ಪಡುವುದು ನನಗೆ ಇಷ್ಟ ಇಲ್ಲ. ಇಷ್ಟು ದಿನ ಮುಚ್ಚಿಟ್ಟ ಗುಟ್ಟು ಇನ್ನು ರಟ್ಟಾಗಲೇಬೇಕು. ಸತ್ಯ ಯಾವತ್ತು ಗರ್ಭದಲ್ಲಿರುವ ಮಗುವಿನ ಹಾಗೆ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು. ಇವತ್ತೇ ಅಪ್ಪ ಅಮ್ಮನಿಗೆ ಎಲ್ಲವನ್ನೂ ಹೇಳ್ತೀನಿ. ನೀವು ನಿಮ್ಮ ಮನೆಗೆ ಹೊರಟು ಬಿಡಿ, ಇನ್ನೊಂದು ಮದುವೆಯಾಗಿ ಸುಖವಾಗಿರಿ ಎಂದನು. ಅವನ ಕೈಗಳು ಮಾತ್ರ ಸಾಕ್ಷಿಯ ಕಾಲುಗಳನ್ನು ಬಿಟ್ಟಿರಲಿಲ್ಲ. ಸಾಕ್ಷಿಯ ಕಣ್ಣೀರು ಕೂಡ ನಿಂತಿರಲಿಲ್ಲ, ಒಂದೇ ಸಮ ಇಳಿಯುತ್ತಲೇ ಇದ್ದವು. ಅವಳ ಕಣ್ಣೀರನ್ನು ನೋಡಿದವನು, ಸಾಕ್ಷಿ, ಪ್ಲೀಸ್ ಅಳಬೇಡಿ. ನಿಮ್ಮನ್ನು ಈ ರೀತಿ ನೋಡಲು ನನ್ನಿಂದ ಆಗುವುದಿಲ್ಲ. ಬನ್ನಿ, ಎಲ್ಲರಿಗೂ ಸತ್ಯ ಹೇಳೋಣ ಎಂದು ಮೇಲೆದ್ದು ನಿಂತನು. ಸಾಕ್ಷಿ ಮಾತ್ರ ಮೌನದಲ್ಲಿಯೇ ತನ್ನಲ್ಲಿಯೇ ಒಂದು ಮಹತ್ತರವಾದ ನಿರ್ಧಾರ ಮಾಡಿದಳು. ಸಾಕ್ಷಿ, ಇನ್ನು ಕುಳಿತಿದ್ದೀರಲ್ಲ, ಪ್ಲೀಸ್ ಬನ್ನಿ ಹೋಗೋಣ ಎಂದನು. ಅವನ ಮಾತು ಕೇಳಿದವಳು ಎದ್ದು ನಿಂತು, ಇಲ್ಲ, ಈ ಸತ್ಯ ಯಾರಿಗೂ ತಿಳಿಯುವುದು ಬೇಡ ಎಂದಳು. ಸಾಕ್ಷಿ, ಇದೇನು ಹೇಳುತ್ತಿದ್ದೀರಾ? ಸತ್ಯ ಯಾರಿಗೂ ತಿಳಿಯುವುದು ಬೇಡ ಎಂದರೇನು? ನೀವು ಈ ಮನೆಯಿಂದ ಹೋಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ಕೇಳ್ತಾರೆ, ಆಗಲಾದ್ರೂ ನೀವು ಈ ಕಾರಣ ಹೇಳಬೇಕಲ್ಲ ಎಂದನು. ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡವಳು, ನಾನು ಈ ಮನೆಯಿಂದ ಎಲ್ಲಿಗೂ ಹೋಗುವುದಿಲ್ಲ ಎಂದಳು. ಅವಳ ಮಾತು ಕೇಳಿ ಅವಕ್ಕಾದವನು, ಸಾಕ್ಷಿ, ಏನ್ ಹೇಳ್ತಿದ್ದೀರಾ? ಮನೆಯಿಂದ ಹೋಗುವುದಿಲ್ಲ ಅಂದ್ರೆ ಇಲ್ಲಿ ಅದು ಹೇಗೆ ಇರಲು ಆಗುತ್ತೆ? ಬನ್ನಿ ಹೋಗೋಣ ಎಂದು ತಾನೇ ಅವಳ ಕೈ ಹಿಡಿದರೆ ಒಂದು ಹೆಜ್ಜೆ ಮುಂದೆ ಇಡದೆ ನಿಂತಲ್ಲಿಯೇ ಕಲ್ಲಾಗಿ ನಿಂತಿದ್ದಳು. ಕಲ್ಲಿನಂತೆ ನಿಂತಿರುವವಳನ್ನು ನೋಡಿ ಕೈ ಬಿಟ್ಟವನು, ಸಾಕ್ಷಿ, ಏನಾಗಿದೆ ನಿಮಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ಬನ್ನಿ, ವಿಷಯವನ್ನು ಅಪ್ಪ ಅಮ್ಮನಿಗೆ ಹೇಳೋಣ ಎಂದನು. ಇಲ್ಲ ನವನೀತ್ ಅವರೇ, ನಾನೆಲ್ಲಿಗೂ ಬರುವುದಿಲ್ಲ. ಹಾಗೆ ನಾನು ಈ ಮನೆ ಬಿಟ್ಟು ಕೂಡ ಹೋಗುವುದಿಲ್ಲ. ನಿಮ್ಮಲ್ಲಿರುವ ನ್ಯೂನ್ಯತೆ ಹೊರ ಜಗತ್ತಿಗೆ ಗೊತ್ತಾಗಬಾರದು ಎನ್ನುತ್ತಿದ್ದ ಹಾಗೆ ಆಶ್ಚರ್ಯವಾದವನು, ಏನು ಹೇಳ್ತಿದ್ದೀರಾ ನೀವು ಎಂದರೆ, ಹೌದು, ಈ ವಿಷಯ ನಮ್ಮಿಬ್ಬರಲ್ಲೇ ಇರ್ಬೇಕು. ಹೊರ ಜಗತ್ತಿಗೆ ಮಾತ್ರ ನಾವು ಗಂಡ ಹೆಂಡತಿ ಅಷ್ಟೇ ಎಂದಳು. ಸಾಕ್ಷಿ, ನಿಮಗೇನು ತಲೆ ಕೆಟ್ಟಿದೆಯಾ? ನಾನು ಏನು ಎಂದು ಹೇಳಿದ ಮೇಲೂ ನೀವು ಅದು ಹೇಗೆ ನನ್ನ ಜೊತೆ ಇರಲು ಆಗುತ್ತದೆ? ಬೇಡ, ನೀವು ನನ್ನ ಜೊತೆ ಇರುವುದು ಬೇಡ. ಮೊದಲು ಈ ಮನೆಯಿಂದ ಹೊರಡಿ ಎಂದನು. ಇಲ್ಲ, ನಾನೆಲ್ಲೂ ಹೋಗುವುದಿಲ್ಲ. ನಾನು ಹೇಳುವ ಮಾತನ್ನು 5 ನಿಮಿಷ ಕೇಳಿ. ಈ ಸತ್ಯವನ್ನು ಹೊರಗಿನ ಪ್ರಪಂಚಕ್ಕೆ ಹೇಳಿದ್ರೆ ಈ ಸಮಾಜವನ್ನು ಎದುರಿಸುವ ಧೈರ್ಯ ನಿಮ್ಮಲ್ಲಿ ಇದೆಯಾ? ಸಮಾಜ ಬೇಡ, ನಿಮ್ಮ ಕುಟುಂಬದವರನ್ನು ಎದುರಿಸುವ ಧೈರ್ಯ ನಿಮ್ಮಲ್ಲಿ ಇದೆಯಾ? ಈಗ ನಾನು ನಿಮ್ಮನ್ನು ಬಿಟ್ಟು ಹೋದ್ರೆ ನಿಮ್ಮ ಜೊತೆ ಯಾರೂ ಇರುವುದಿಲ್ಲ. ಆಗ ಒಂಟಿಯಾಗುತ್ತೀರಾ. ನಿಮ್ಮಂತವರು ಕುಟುಂಬದಿಂದ ದೂರವಾಗಿ ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಎಂದು ನಾನು ಎಷ್ಟೋ ಜನರ ಬಾಯಿಯಲ್ಲಿ ಕೇಳಿದ್ದೇನೆ, ನೋಡಿದ್ದೀನಿ. ಅಂತಹ ಪರಿಸ್ಥಿತಿ ನಿಮಗೆ ಬರುವುದು ಬೇಡ. ಅದಕ್ಕೋಸ್ಕರ ಆ ದೇವರೇ ನಮ್ಮಿಬ್ಬರನ್ನು ಜೊತೆ ಮಾಡಿದ್ದಾನೆ ಎನಿಸುತ್ತದೆ. ಗಂಡ ಹೆಂಡತಿಯಾಗಿ ಇಬ್ಬರು ಒಟ್ಟಿಗೆ ಇರಬೇಕು ಎಂದು ಏನೂ ಇಲ್ಲ. ಸ್ನೇಹಿತರಾಗಿಯೂ ಕೂಡ ಇರಬಹುದು. ನಾನು ನಿಮ್ಮ ಸ್ನೇಹಿತೆಯಾಗಿ ನಿಮ್ಮ ಜೊತೆ ಇರ್ತೇನೆ. ನೀವು ಚಿಂತೆ ಪಡುವ ಅಗತ್ಯ ಇಲ್ಲ ಎಂದಳು. ಅದೆಷ್ಟು ದೊಡ್ಡ ಮನಸ್ಸು ಅವಳದು. ವಿಷಯ ಕೇಳಿ ದೊಡ್ಡ ಗಲಾಟೆ ಮಾಡಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎಂದು ತಿಳಿದಿದ್ದ. ಆದರೆ ಅವಳ ಮಾತುಗಳನ್ನು ಕೇಳಿ ಮೂಕ ವಿಸ್ಮಿತನಾದನು. ಇಲ್ಲ ಸಾಕ್ಷಿ, ನೀವು ಏನೇ ಹೇಳಿದ್ರೂ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳಲು ನನಗೆ ಇಷ್ಟ ಇಲ್ಲ. ನಿಮ್ಮ ಆಸೆ ಕನಸುಗಳನ್ನು ಬಲಿ ಕೊಟ್ಟು ನನಗೋಸ್ಕರ ನಿಮ್ಮನ್ನು ಇಲ್ಲಿ ಇರಿಸಿಕೊಳ್ಳುವುದಾ? ನೋ, ನೆವರ್. ಅದು ಎಂದಿಗೂ ಸಾಧ್ಯವಿಲ್ಲ. ನೀವು ಈ 4 ಗೋಡೆಗಳ ಮಧ್ಯ ಬಂದಿಯಾಗುವುದು ನನಗೆ ಇಷ್ಟ ಇಲ್ಲ. ನೀವು ಇನ್ನೊಬ್ಬರನ್ನು ಮದುವೆಯಾಗಿ ಖುಷಿಯಾಗಿ ಇರಬೇಕು. ಅದನ್ನು ನಾನು ನೋಡ್ಬೇಕು. ಕಂಡವರ ಮನೆಗೆ ಬಿದ್ದ ಬೆಂಕಿಯಲ್ಲಿ ಚಳಿ ಕಾಯಿಸುವ ವ್ಯಕ್ತಿತ್ವ ನನ್ನದಲ್ಲ. ತನಗೆ ಎಷ್ಟೇ ನೋವಾದರೂ ಬೇರೆಯವರಲ್ಲಿ ಖುಷಿ ನೋಡುವ ವ್ಯಕ್ತಿತ್ವ ನಿಮ್ಮದು. ನಿಮ್ಮಂತವರಿಗೆ ನಾನು ಮೋಸ ಮಾಡಿದ್ರೆ ಆ ದೇವರು ಕೂಡ ಮೆಚ್ಚುವುದಿಲ್ಲ. ನೋಡಿ, ಈ ಸತ್ಯ ಹೊರಗೆ ತಿಳಿದು ಅದರ ಪರಿಣಾಮ ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ಅದನ್ನು ಎದುರಿಸಲು ನಾನು ತಯಾರಿದ್ದೇನೆ.
ನೀವು ಮಾತ್ರ ಇಲ್ಲಿರುವುದು ನನಗೆ ಇಷ್ಟ ಇಲ್ಲ. ಬನ್ನಿ ಹೋಗೋಣ ಎಂದನು. ಮುಂದುವರಿಯುವುದು. ಧನ್ಯವಾದಗಳು.